ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರನಾಳ್. ಚಿತ್ರದುರ್ಗ ದೊಡ್ಡಪೇಟೆ ಗಣೇಶ ಮಹೋತ್ಸವದ ವಿಸರ್ಜನೆ ಅಂದರೆ ಗಣೇಶ ಮೂರ್ತಿಯ ವಿಸರ್ಜನೆ ಸಮಯದಲ್ಲಿ ನಡೆದಂತಹ ಸಣ್ಣ ಒಂದು ಘಟನೆ ಒಬ್ಬ ಯುವಕನ ಮರ್ಡರ್ಗೆ ಕಾರಣ ಆಗಿತ್ತು. ಯುವಕನನ್ನು ಮರ್ಡರ್ ಮಾಡಿ ತಪ್ಪಿಸಿಕೊಂಡಿದ್ದಂಥ ಆರೋಪಿಗಳು ಇವತ್ತು ನ್ಯಾಯಾಲಯದ ಮುಂದೆ ಸರೆಂಡರ್ ಆಗಿದ್ದಾರೆ. ಆ ಪ್ರಕರಣ ನಿಜಕ್ಕೂ ಕೂಡ ಆ ಕುಟುಂಬಕ್ಕೆ ಸಂಕಷ್ಟವನ್ನು ತಂದಿದೆ. ಏನು ಅಂತ ಹೇಳಿದ್ರೆ, ಚಿತ್ರದುರ್ಗ ನಗರದ ದೊಡ್ಡಪೇಟೆಯಲ್ಲಿ ಯುವಕರು ಕೂರಿಸಿದ್ದಂಥ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಬ್ಲೇಡ್ ಮಂಜ, ವಿಲನ್ ನಾಗ, ಅಜಯ್, ವಿಶ್ವ, ಅರುಣ್ ಅನ್ನುವಂಥ ಯುವಕರು ರವಿಚಂದ್ರ ಎನ್ನುವ ಸ್ನೇಹಿತನ ಜೊತೆ ಸಣ್ಣ ಕಾರಣದ ಅಂದರೆ ಕಾಲು ತುಳಿದ ಅನ್ನುವಂಥ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯನ್ನು ಮಾಡಿದರು. ಅವನು ಮನೆಗೆ ಹೋದರೂ ಬಿಡದಂತೆ ಆ 5 ತಂಡ ಅವನನ್ನು ಯಾವುದೋ ಒಂದು ಬರ್ತ್ಡೇ ಪಾರ್ಟಿ ಮಾಡುವುದಾಗಿ ಮನೆಯಿಂದ ಹೊರಗಡೆ ಕರ್ಕೊಂಡೋಗಿದ್ದರು. ಆ ದಿನ ಏನು ಆಶ್ರಯ ಬಡಾವಣೆಯ ಮನೆಯಲ್ಲಿದ್ದಂಥ ರವಿಚಂದ್ರನನ್ನು ಕರೆದುಕೊಂಡು ಹೋದಂತಹ ಆ ಬ್ಲೇಡ್ ಮಂಜ, ವಿಲನ್ ನಾಗ ಅವರ ಟೀಮು ಆ ದಿನ ರಾತ್ರಿ ಸುಮಾರು 10-10:30ವರೆಗೂ ಕೂಡ ಅವನನ್ನು ಅಲ್ಲೇ ಇಟ್ಕೊಂಡು ಕಾಲಹರಣ ಮಾಡಿದರು. ಬಳಿಕ ಕುಡಿದ ಮತ್ತಿನಲ್ಲಿ ಅವರ ಮೇಲೆ ಹಲ್ಲೆಯನ್ನು ಮಾಡಿದರು. ಮಾರಣಾಂತಿಕ ಹಲ್ಲೆ ಮಾಡಿ ಆ ರವಿಚಂದ್ರನನ್ನು ಅದೇ ಆಶ್ರಯ ಬಡಾವಣೆಯಲ್ಲೇನೆ ಬಿಟ್ಟು ಹೊಡೋಗಿದ್ರು. ಅದನ್ನು ಗಮನಿಸಿದಂಥ ಇನ್ನಿಬ್ಬರು ಆಕ್ಸಿಡೆಂಟ್ ಕಥೆಯನ್ನು ಕಟ್ಟಿ ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋಂಥ ಮಾತನ್ನು ಹೇಳಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದು ದಾಖಲಿಸಿದ್ರು. ಗಣೇಶನದವ್ರು ಇದರಿಂದ ಏನೂ ಹೇಳಿಲ್ಲ. ಹಂಗೇನಾದ್ರು ಇದ್ರೆ ಅವಾಗಲೂ ಹೇಳೋರು. ಅಂಥದ್ದು ಏನೂ ಆಗಿಲ್ಲ. ಅವರೆಲ್ಲ ನಾರ್ಮಲ್ಲೇ ಇದ್ದರು. ಅವತ್ತು ನಮ್ಮ ಮದುವೆ ದಿವಸ ಇತ್ತು ಅಂತಂದು ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಅವತ್ತೇ ಇತ್ತು ಅಂತಂದು ಎಲ್ಲ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಕರ್ಕೊಂಡು ಹೋಗಿ ಬಂದು ಪಾಪಗೆ ಊಟ ಮಾಡಿಸಿ ಇಲ್ಲೇ ಕುತ್ಕೊಂಡಿದ್ರು ಸರ್. ಅಲ್ಲಿ ಮುಂದೆ ಕುತ್ಕೊಂಡಿದ್ರು. ನಾನು ಊಟ ಮಾಡಿಸಿ ಎಲ್ಲ ಆಯ್ತು, 8:30 ಆಯಿತು. ಪಾಪನ ಮಲಗ್ಸಕ್ಕಂತ ಬಂದೆ. ಅವ್ನು ಮಲಗಿಸಿ ಹೊರಗಡೆ ಬಂದು ನೋಡಿದಾಗ ಇದ್ದಿಲ್ಲ. ಆವತ್ತು ನನ್ನ ಮೊಬೈಲಲ್ಲಿ ಕರೆನ್ಸಿ ಇಲ್ಲ ಅಂತ ನಮ್ಮ ಅಣ್ಣವ್ರು ಫೋನ್ ಇಸ್ಕೊಂಡು ಫೋನ್ ಮಾಡಿದೆ. ಇಲ್ಲೇ ಇದ್ದೀನಿ, 10:30 ಆಗಿತ್ತು, ಇಲ್ಲೇ ಇದ್ದೀನಿ, ಬರ್ತೀನಿ, ಆಟೋ ಸ್ಟ್ಯಾಂಡ್ ಹತ್ರ ಇದ್ದೀನಿ ಅಂತಂದು ಹೇಳಿದರು. ನಾರ್ಮಲಾಗೆ ಮಾತಾಡಿದ್ರು. ಏನು ಟೆನ್ಷನ್ ಇಲ್ಲ, ಏನಿಲ್ಲ, ನಾರ್ಮಲಾಗೆ ಮಾತಾಡಿದ್ದಾರೆ. ಆಮೇಲೆ ಬರ್ತಾರೆ ಬಿಡು ಅಂತ ನಾವು ಊಟ ಮಾಡಿ ಸ್ವಲ್ಪ ಒಳಗಡೆ ಕುತ್ಕೊಂಡಿದ್ವಿ. ಆಮೇಲೆ 11:30 ಆಯಿತು ಅಂದರು, ಬರಲಿಲ್ಲ ಅಂತ ಮತ್ತೆ ಎದ್ದು ಬಂದು ಹೊರಗಡೆ ಎಲ್ಲ ನೋಡಿದಾಗ ಇನ್ನೂ ಬಂದಿರಲಿಲ್ಲ. ಆಮೇಲೆ ಮತ್ತೆ ನಮ್ಮ ಅಣ್ಣರ ಹತ್ರ ಫೋನ್ ಮಾಡಿಸ್ದೆ. 1-2-3 ಸರಿ ರಿಂಗ್ ಆಯಿತು, ಎತ್ತಲಿಲ್ಲ. ಅಣ್ಣ ಒಂಚೂರು ನೋಡ್ಕೊಂಬರ್ರಿ, ಮುಂದೆ ಹೋಗಿ, ಇಲ್ಲೇ ಇದ್ದೀನಿ ಅಂದರು. ಇನ್ನೂ ಬಂದಿಲ್ಲ ಅಂದೆ. ಮತ್ತು ಅವ್ರು ಹೋಗಿ ನೋಡ್ಕೊಂಬಂದ್ರು, ಇದ್ದಿಲ್ಲ ಅಲ್ಲಿ. ಮತ್ತೆ ಫೋನ್ ಮಾಡಿದಾಗ ಪೊಲೀಸರು ಎತ್ತಿ ಹೇಳಿದರು, ಇಲ್ಲ ಹಿಂಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಬರ್ರಿ ನಿಮ್ಮ ಕಡೆಯವರು ಅಂತ. ಆಮೇಲೆ ನಮ್ಮ ಅತ್ತೆ ನಮ್ಮ ಅಣ್ಣರೆಲ್ಲ ಹೋಗಿ ನೋಡ್ಕೊಂಬಂದ್ರು. ಅವಾಗ ಗೊತ್ತಾಗಿದ್ದು ಯಾರು ಹೊಡೆದಿದ್ದಾರೆ. ಪೊಲೀಸರು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಯಾರು ಹೊಡೆದಿದ್ದಾರೆ ಅಂತಂದು. ಕಣ್ಣಿಗೆ, ಬಾಯಿಗೆ, ತಲೆಗೆಲ್ಲ ಭಾಳ ಪೆಟ್ಟಾಗಿ ಬ್ರೈನ್ ಫುಲ್ ಡ್ಯಾಮೇಜ್ ಆಗಿ ಫುಲ್ ಕೋಮಕ್ಕೆ ಹೋಗಿದ್ರು ಸರ್. ಉಳಿಲಿಲ್ಲ. ಆಕ್ಸಿಡೆಂಟ್ ಅಂತ ಅಡ್ಮಿಟ್ ಮಾಡಿದ್ರೆ ಆಕ್ಸಿಡೆಂಟ್ ಅಂತ ಹೇಳಿ ಅಡ್ಮಿಟ್ ಮಾಡಿರೋದು. ಅಲ್ಲಿ ನಾವು ನೋಡಿದಾಗ ಗೊತ್ತಾಗಿದ್ದು ಹೊಡೆದಿದ್ದಾರೆ ಅಂತ. ನಮಗೆ ತಿಳಿದು ಬಂದಂಗೆ ಅವರಲ್ಲಿ ಯಾರು ಅವ್ರ ಫ್ರೆಂಡ್ಸ್ ಇಲ್ಲ ಸರ್. ಅವರು ಎಲ್ಲ ಹೊರಗಡೆಯವರು ಗಲಾಟೆ ಗಣೇಶನ ಮೆರವಣಿಗೆ ಆಗುವಾಗ ಸ್ವಲ್ಪ ಕೈ ಕಾಲು ಟಚ್ ಆಗಿದೆ ಅಂತಂದು ಹೇಳಿ ಹಂಗೆ ಮಾಡಿದ್ದಾರೆ ಅಂತ ಹೇಳಿದ್ರು. ಅದಾದ ಬಳಿಕ ಪೊಲೀಸರು ಎಲ್ಲಿ ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಲೋಚನೆ ಮಾಡಿ ಖತರ್ನಾಕ್ ಐಡಿಯಾವನ್ನು ಮಾಡಿ ಅಲ್ಲಿಂದ ತಪ್ಪು ಅಡ್ರೆಸ್ಸನ್ನು ಕೊಟ್ಟು ಹೆಸರುಗಳನ್ನು ಕೊಟ್ಟು ಪರಾರಿಯಾಗಿದ್ದರು. ಅದಾದ ಬಳಿಕ ಏನು ರವಿಚಂದ್ರ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಹಿತಿಯನ್ನು ತಿಳಿದುಕೊಂಡಿದ್ದಂಥ ಅವರ ಕುಟುಂಬಸ್ಥರು ಮನೆಯಿಂದ ಆಸ್ಪತ್ರೆಗೆ ಬಂದು ನೋಡಲಾಗಿ ಅವನು ತುಂಬ ರಕ್ತಸ್ರಾವದಿಂದ ಬೆಡ್ ಮೇಲೆ ಮಲಗಿದ್ದ, ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ. ಇದು ನಿಜಕ್ಕೂ ಕೂಡ ಆಕ್ಸಿಡೆಂಟ್ ಅಲ್ಲ, ನಿಜಕ್ಕೂ ಅವರು ಹಲ್ಲೆ ಮಾಡಿದ್ದಾರೆ, ಕೊಲೆ ಯತ್ನಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ದೂರನ್ನು ಕೋಟೆ ಪೊಲೀಸ್ ಠಾಣೆಯಲ್ಲಿ ನೀಡಿದರು. ಮನೆ ಏರಿಯಾದಲ್ಲಿ ಪಕ್ಕದ ಮನೆಯಲ್ಲಿ ಅವನು ಆಡ್ಸ್ಕೊಂಡು ಕುಂತಿದ್ದ ಸರ್. ಕುಂತಿದ್ದನಿಗೆ 9 ಗಂಟೆ ಫೋನ್ ಮಾಡಿ ಕರೆ ಕಳ್ಸ್ಕೊಂಡು ಸಿಕ್ಕಾಪಟ್ಟೆ ಹೊಡೆದಾರೆ ಸರ್. ದೊಮ್ಮೆ ಹೀರಿ ಎಲ್ಲ ಪಚ್ಚಿದಾಗಿತ್ತು ಸರ್. ತಲೆ ಅಂತೂ ಬಲವಾದ ಏಟು ಬಿದ್ದಿತ್ತು ಸರ್. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಹೊಡೆದಾರೆ ಬೇರೆ, ಅಡ್ಮಿಟ್ ಮಾಡಿದ್ದಾರೆ ಬೇರೆ ಸರ್. ನಮ್ಮ ಕಷ್ಟ ಹೇಳೋಕ್ಕಾಗಲ್ಲ ಸರ್. ನನಗೆ ಒಬ್ಬ ಸೊಸೆ, 1-2 ವರ್ಷದ ಮಗು, 3 ವರ್ಷ ಮದುವೆ ಆಗಿ ನಮ್ಮನೆ ದುಡಿಯೋರು ಯಾರೂ ಇಲ್ಲ ಸರ್. ನನ್ನ ಗಂಡನೂ ಕಷ್ಟಗೆ ವಯಸ್ಸೈತೆ, ನಂದು ವಯಸ್ಸೈತೆ. ನನ್ನ ಮಗ ಒದ್ದೆ ಸರ್ ದುಡಿತಿದ್ದು. ನಮಗೆ ಭಾಳ ಅನ್ಯಾಯ ಸರ್. ಅರೆಸ್ಟ್ ಹೊಡೆದಾರ್ಗೆ ನಮ್ಗೆ ಅರೆಸ್ಟ್ ಮಾಡಬೇಕು, ನಾವು ಹಿಂಸೆ ಕೊಡ್ಬೇಕು ಸರ್. ನಮ್ಗೆ ಅಷ್ಟು ಉರಿತಿತ್ತ. ನನಗೂ ಅಷ್ಟು ಭಾಳ ಒಬ್ಬ ಮಗನ್ನ ಭಾಳ ಕಳ್ಕೊಂಬಿಟ್ಟಿತ್ತು ಸರ್. ನಮ್ಮ ಮನೆಗೆ ಭಾಳ ಅನ್ಯಾಯ. ನಮಗೆ ದುಃಖನೇ ತಡೆಯೋಕ್ಕಾಗಲ್ಲ ಸರ್. ಕರೆದು ಹೊಡೆದಾರೆ ಸರ್.
ಭಾಳ ಕರೆದು ಬರ್ತಿ ಒಟ್ಟೊಟ್ಟಿಗೆ ಹೊಡೆದಿದ್ದಾರೆ. ಕೊಸರಿಕೆ ಬಂದರೂ ಬಿಟ್ಟಿಲ್ಲ, ತಲೆಗೆ ಹೊಡೆದಿದ್ದಾರೆ, ಹೊಟ್ಟಿಗೆ ಹೊಡೆದಿದ್ದಾರೆ, ಚೈನ್ ಇತ್ತು ಒಂದು ಅದು ಕಸ್ಕೊಂಡಾರೆ. ಆಮೇಲೆ ಕುತ್ತಿಗೆಲ್ಲ ಸಿಗಿದ್ದಾರೆ, ಹೆಂಗೆಲ್ಲ ಸೆರಟೆಲ್ಲ ಹೊಡೆದಿದ್ದಾರೆ. ನನ್ನ ಮಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ರಕ್ತ 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 ಹೋಗ್ತಿತ್ತು ಸರ್. ಅವ್ನು ಉಳಿಯೋ ಸ್ಥಿತಿಗಿಲ್ಲ. ಅಂಥದ್ರಾಗೂ ನಾವು ದಾವಣಗೆರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಆಮೇಲೆ ಬೆಂಗಳೂರಿಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿದ್ರು. ಏನು ಸರ್ ಉಳಿಲಿಲ್ಲ ಸರ್. ನನ್ನ ಹೆಣ ಬಂದುಬಿಟ್ಟು ಸರ್ ಮನೆ ಬಾಗಿಲಿಗೆ. ಇನ್ನೇನು ಹೇಳ ಸರ್, ಗೊತ್ತಿರೋದು ಅಷ್ಟು ಹೇಳ್ತೀನಿ ಸರ್. ನನಗೆ ಅಷ್ಟೇ ಗೊತ್ತಿರೋದು. ಏನು ದೇಶ ಇಲ್ಲ ಸರ್. ಗಣೇಶನ ಕಾಲಾಗೆ ಒಂಚೂರು ಗಲ್ಲಗಟ್ಟಿಗೆ ಬಡ್ಕೊಂಡಾರೆ. ಗಣೇಶ ಅಲ್ಲಿ ಚಿಕ್ಕಪೇಟೆ ಗಣೇಶಂದು ಆಗಿತ್ತಾ, ಅಲ್ಲಿ ಒಬ್ರಿಗೊಬ್ರು ಒಂಚೂರೇನೋ ಕುಣಿಬೇಕಾರೇನೋ ಒಂಚೂರು ಕಾಲು ತೊಳೆದಂತೆ ಈ ನ್ಯೂಸ್ ಬಂದಿರೋದು. ನಾನು ನೋಡೂ ಇಲ್ಲ. ಕಾಲು ತೊಳೆದಕ್ಕೆ ಅದು ದೇಶ ಇಟ್ಕೊಂಡು ಅವನು ಭಾನುವಾರ 3 ಗಂಟೆ ಇದ್ದ ಫಾಲೋ ಮಾಡ್ಕೊಂಡು 9 ಗಂಟೆಗೆ ಕರೆ ಕಳಿಸ್ಕೊಂಡು ಅವನಿಗೆ ಫೋನ್ ಮಾಡಿ 3 ಅವನಿಗೆ ಹೊಡೆದಿದ್ದಾರೆ ಸರ್. ಅವ್ರಿಗೆ ನನ್ನ ಮಗುಗೆ ಆ ಥರ ಸಿಕ್ಸ್ ಆಗಿದೆ ಸರ್. ಆ ಥರ ಸಿಕ್ಸ್ ಆಗಿರೋ ನನ್ನ ಮಗ ಶಾಂತಿ ಸಿಗುತ್ತೆ, ನನಗೆ ನೆಮ್ಮದಿ ಸಿಗುತ್ತೆ ಸರ್. ನನ್ನ ಮಗನ ಕಳ್ಕೊಂಬಂದಿದ್ದು ಸರ್ 33 ವರ್ಷ ಸರ್. ಅವನಿಗೆ ಜಾಸ್ತಿ ಇಲ್ಲ, 3 ವರ್ಷ ಆಗಿತ್ತೆ ಮದುವೆಗೆ ಅಷ್ಟೇ. ನಮ್ಮ ಮನೆಗೆ ಆಧಾರ ಅವನೇ ಸರ್. ಏನೂ ಆಧಾರ ಇಲ್ಲ ನಮಗೆ. ಅವನದು ಆಧಾರನೇ ಅವನದು ಆಧಾರ. ಅವನ್ನೇ ಕಳ್ಕೊಂಡಿದ್ದೀವಿ. ನಾವು ಯಾವ ಬದುಕ್ಬೇಕು ಸರ್. ಇಂದೂ ನನ್ನ ಮಗುಗೆ ಅಷ್ಟು ಇದು ಮಾಡಿರೋ ಅದು ಮಾಹಿತಿ ಗೊತ್ತಾಗಲಿಲ್ಲ. ನನ್ನ ಮಗಂದೇನೋ ತಪ್ಪು ಅಂದು ನಾವು ಸುಮ್ಮನೆ ಅದು 8 ವರ್ಷ ಆಗಿತ್ತು ಸರ್. ನಾನು ದೊಡ್ಡ ಮಗಂದು ಹಂಗೆ ಆಗಿ ಮಾಹಿತಿ ಗೊತ್ತಿಲ್ಲದ ನಾನು ಏನು ಹೇಳಿ. ಹೋಗ್ಲಿ ಬಿಡಿ, ಯಾರ ಮೇಲೆ ಯಾಕೆ ಪರಮಾತ್ಮ ಮೇಲೆ ದೇವಿ ಬಿಟ್ಟು ಅವನಿಗೂ ಆಸ್ಪತ್ರೆ ತೋರಿಸಿದ್ವಿ, ಅವನಿಗೂ ಖರ್ಚು ಮಾಡಿದ್ವಿ. ಮನೆಯಾಗ 3 ತಿಂಗಳು ಹಾಕ್ಯಂದ್ವಿ. ಅವ್ನು 3 ತಿಂಗಳ ಮೇಲೆ ವಿಮರ್ಶೆಗೆ ಡಾಕ್ಟ್ರ್ ಹೇಳಿದ ಮೇಲೆ 3 ತಿಂಗಳು ಟೈಮ್ ಕೊಟ್ಟಿದ್ದೀವಮ್ಮ. ನರಕ್ಕೆ ಇಲ್ಲೇ ನರಕ್ಕೆ ನನಗೆ ಹೊಡೆದಿದ್ದ. ಬದುಕಲ್ಲ ಕಣಮ್ಮ, ಚೆನ್ನಾಗಿ ನೋಡ್ಕೊಂಡು ನಿನ್ನ ತಾಯಿ ಆದಾಳು, ಚೆನ್ನಾಗಿ ನೋಡ್ಕೋಬೇಕಮ್ಮ, ನಿನ್ನ ಋಣ ತೀರಿಸ್ಬಿಡಮ್ಮ ಅಂತ ಹೇಳಿದರು. ನಾವು ನೋಡ್ಕೊಂಡೆ ಸರ್. ಡಾಕ್ಟ್ರ್ ಎಷ್ಟು ಗಂಟೆಗೆ ಟೈಮ್ ಕೊಟ್ಟಿದ್ರು ಅಷ್ಟು ಗಂಟೆಗೆ ಹೋಗಿದ್ದಾನೆ. ಅದೇನು ಗೊತ್ತಿರಲಿಲ್ಲ ನನಗೆ ಮಾಹಿತಿ. ಈಗ ನನ್ನ ಮಗನ ಮಾಹಿತಿ ಎಲ್ಲ ಗೊತ್ತಿತ್ತು ಸರ್. ಅವನಿಗೆ ಸೀಕ್ಸ್ ಆಗ್ಬೇಕು ಸರ್. ನನ್ನ ಮಗುಗೆ ಎಷ್ಟು ಅಯ್ಯೋ ಒಂದು ಹೊಡೆದಾರ, ಅವ್ರಿಗೆ ಸೀಕ್ಸ್ ಆಗಬೇಕು. ನನ್ನ ಮಗುಗೆ ಆದಂತೆ ಅವನಿಗೆ ಆಗ್ಬೇಕು ಸರ್. ನನಗೆ ಯಾರ್ಯಾರು ಅವನಿಗೆ ಸಪೋರ್ಟ್ ಅದಾರ ಅವರೆಲ್ಲ ಸಿಗಿ ಬೀಳ್ಬೇಕು ಸರ್. ಅವ್ರನ್ನ ಕರೆಸಿ ಪೊಲೀಸ್ನವ್ರು ಹಿಂಸೆ ಕೊಡಬೇಕು, ನಮ್ಮಿಂದ ತೋರಿಸ್ಬೇಕು. ನನ್ನ ಮಾತಿನ ಶಾಂತಿ ಸಿಗಬೇಕು. ನನ್ನ ಮಗು ಕಳ್ಕೊಂಬಿಟ್ಟಿನಿ ಸರ್. ನನಗೆ ಉಳಿಯೋ ಸ್ಥಿತಿ ಇಲ್ಲ ಸರ್. ನನ್ನ ಮಗುಗೋಸ್ಕರ ನಾನು ಹೋರಾಡ್ತೀನಿ ಸರ್. ಆ ದೂರನ್ನು ಆಧರಿಸಿ ಪರಿಶೀಲನೆ ಮಾಡಿದಂಥ ಪೊಲೀಸರು ಏನು ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡಿದಂಥ 2 ಆರೋಪಿಗಳಿದ್ದರು, ಅವರನ್ನು ಅರೆಸ್ಟ್ ಮಾಡಿದರು. ಅದಾದ ಬಳಿಕ ಈ ಪ್ರಕರಣದ ಪ್ರಮುಖ ಆರೋಪಿಗಳಾದ ಬ್ಲೇಡ್ ಮಂಜ, ವಿಲನ್ ನಾಗ ಅವರು ತಲೆಮರೆಸ್ಕೊಂಡಿದ್ರು. ಯಾಕೆಂತ ಹೇಳಿದ್ರೆ ಎಲ್ಲಿ ಪೊಲೀಸರು ನಮ್ಮನ್ನು ಹಿಡಿದು ಜೈಲಿಗೆ ಕಳಿಸ್ತಾರೆ, ನಾವು ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ, ಆಮೇಲೆ ನೇರವಾಗಿ ಅವ್ರಿಗೆ ಸಿಕ್ಕಂಥ ಸಂದರ್ಭದಲ್ಲಿ ಅವರು ಪೊಲೀಸ್ ಟ್ರೀಟ್ಮೆಂಟನ್ನು ಕೊಡ್ತಾರೆ, ಬೆಂಡೆತ್ತಾರೆ ಅನ್ನುವಂಥ ಭಯದಲ್ಲಿ ಅವರು ಓಡೋಗಿದ್ರು. ಆದರೆ ಪೊಲೀಸರು ಅವರನ್ನು ಬೆನ್ನತ್ತಿ ಬಲೆ ಬೀಸಿದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವರು ನಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರದುರ್ಗ ನ್ಯಾಯಾಲಯಕ್ಕೆ ಹಾಜರಾಗಿ ಸರೆಂಡರ್ ಆಗಿರ್ತಕ್ಕಂಥದ್ದು. 16ನೇ ತಾರೀಕು ಕೋಟೆ ಠಾಣೆ ಲಿಮಿಟ್ಸಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮತ್ತು ಡೆಕಾಯಿಟಿ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ವಿಕ್ಟಿಮ್ ಬಂದುಬಿಟ್ಟು ರವಿಚಂದ್ರ ಅನ್ನೋರು, 33 year old, ಸನ್ ಆಫ್ ರುದ್ರಪ್ಪ, ಆಶ್ರಯ ಕಾಲನಿ. ಇವರು ಮದರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇವ್ರಿಗೆ ಕೋಮಾದಲ್ಲಿದ್ದರು ಅವರು. ಆಮೇಲೆ ಅವ್ರನ್ನ ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡಿದ್ರು. 19th ಅವರು ಡೆತ್ ಆಗಿ ಇದು ಕೇಸ್ ಮರ್ಡರ್ ಕೇಸಾಗಿ ಕನ್ವರ್ಟ್ ಆಗಿದೆ. ಇದು ಇವರ ನೋಡಿದರೆ ಇವರು ಅವರ ಫ್ರೆಂಡ್ಸ್ ನಾಗರಾಜು, ಮಂಜಣ್ಣ, ವಿಶ್ವ, ಅಜಯ, ಅರುಣ್ ಇವ್ರ ಜೊತೆ ಅವರು ಎಣ್ಣೆ ಕೊಡಲಿಕ್ಕೆ ಹೋಗ್ತಾರೆ 15th ಈವ್ನಿಂಗ್. ಆವಾಗಲ್ಲೇನೋ ಸ್ವಲ್ಪ ಗಲಾಟಾಗಿ ಉಳಿದವರು ಇವರಿಗೆ ಹೊಡಿತಾರೆ. ಆಮೇಲೆ ಈ ಅರುಣ್, ಅಜಯ್ ಅನ್ನೋರು ಅವ್ರಿಗೊಂದು ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ. ಬಟ್ ಅವರು ಮದರ್ ಬಂದು ನೋಡಿ ಇದು ಸಂಶಯಾಸ್ಪದವಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಅವರ ಕಂಪ್ಲೇಂಟ್ ಪ್ರಕಾರ ನಾವು ಅಟೆಂಪ್ಟ್ ಟು ಮರ್ಡರ್ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಈ ಪ್ರಕರಣದಲ್ಲಿ ಇಲ್ಲಿವರೆಗೂ 3 ಜನ ಅರೆಸ್ಟ್ ಮಾಡಿದ್ವಿ. ಅಜಯ, ಅರುಣ್ ಮತ್ತು ವಿಶ್ವ 3 ಜನ ಅರೆಸ್ಟ್ ಆಗಿದ್ದಾರೆ. ಮಂಜಣ್ಣ ಮತ್ತು ನಾಗರಾಜ್ ಇವರಿಬ್ಬರೇನು ಅಬ್ಸ್ಕಾಂಡಿದ್ದಾರೆ. ಅವರನ್ನು ಪತ್ತೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಏನು ಈ ಪ್ರಕರಣದಲ್ಲಿ ರವಿಚಂದ್ರ ನಿಜಕ್ಕೂ ಕೂಡ ಅಮಾಯಕನಾಗಿದ್ದಂಥ ಸಂದರ್ಭ, ಅವನನ್ನು ಜೀವವನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ತಂದಿತ್ತು. ಏನು ಕೇವಲ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕಾಲು ತುಳಿದ್ರು ಅನ್ನುವಂಥ ಸೇಡನ್ನು ಇಟ್ಕೊಂಡಂಥವರು ಅವನನ್ನು ಜೀವಕ್ಕೆ ಕುತ್ತು ತಂದು ಇವತ್ತು ಅವನನ್ನು ಸಾಯಿಸಿರುವಂಥದ್ದು ನಿಜಕ್ಕೂ ಕೂಡ ಶೋಚನೀಯ. ಇದರಿಂದ ಆ ಮನೆಗೆ ಆಧಾರ ಸ್ತಂಭವಾಗಿದ್ದ ರವಿಚಂದ್ರ ಇಲ್ಲದೇ ಇರುವುದರಿಂದ ಆ ಕುಟುಂಬ ನಿಜಕ್ಕೂ ಕೂಡ ಜೀವನ ಸಾಗಿಸಲಿಕ್ಕೆ ತುಂಬ ಕಷ್ಟವನ್ನೇ ಪಡ್ತಾ ಇದೆ. ಹಾಗಾಗಿ ಏನು ಇದ್ದ ಒಬ್ಬ ಮಗನನ್ನು ಈ ರೀತಿಯ ಬರ್ಬರವಾಗಿ ಹತ್ಯೆ ಮಾಡಿದ್ರು, ಅವ್ರಿಗೆ
ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಆ ಕುಟುಂಬಸ್ಥರ ಒತ್ತಾಯ. ಅವರಿಗೆ ಕಾನೂನು ರೀತಿಯಲ್ಲಿ ಎಲ್ಲ ರೀತಿಯ ಶಿಕ್ಷೆಗೆ ಒಳಪಡಿಸಬೇಕು. ಹಿಂದೆಂದೂ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ.